ಇನ್ನು 15ನೇ ತಾರೀಕು ಮುಂಬೈ ಮಹಾನಗರ ಪಾಲಿಕೆಗೂ ಎಲೆಕ್ಷನ್ನು. ಕಂಪ್ಯಾರಿಸನ್ ನಾನು ಹಿಂದೊಂದು ಸಲ ಹೇಳಿದ್ದೆ ನಿಮ್ಗೆ, 75,000 ಕೋಟಿ ಬಜೆಟ್ ಇದೆ ಮುಂಬೈ ಮಹಾನಗರ ಪಾಲಿಕೆಗೆ. 75,000 ಕೋಟಿ ಬಜೆಟ್ ದೇಶದ ಕೆಲವು ರಾಜ್ಯಗಳ ಬಜೆಟ್ಗಿಂತ ಜಾಸ್ತಿ ಇದೆ. ಅದು ಜೋರು ಪ್ರಚಾರ ನಡೀತಾ ಇದೆ ಅಲ್ಲಿ. 15ನೇ ತಾರೀಕು ಎಲೆಕ್ಷನ್ನು, 16ನೇ ತಾರೀಕು ರಿಸಲ್ಟು. ತಮಿಳುನಾಡು BJP ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಮಹಾರಾಷ್ಟ್ರದಲ್ಲಿ ಪ್ರಚಾರಕ್ಕೆ ಬಂದಿದ್ದರು ಮುಂಬೈಯಲ್ಲಿ. ಅಲ್ಲಿ ಮಾತಾಡ್ತಾ ಮುಂಬೈ ಇಸ್ ಅ ಗ್ಲೋಬಲ್ ಸಿಟಿ ಅಂದರು. ಗ್ಲೋಬಲ್ ಸಿಟಿ ಅಂದರೆ ಮಹಾರಾಷ್ಟ್ರಕ್ಕೂ ಅದಕ್ಕೂ ಸಂಬಂಧ ಇಲ್ವಾ ಅಂತ. ಯಾರ ಪ್ರಶ್ನೆ ಇದು? ಠಾಕ್ರೆ ಬ್ರದರ್ಸ್ ಪ್ರಶ್ನೆ. ಭಾಳ ಠಾಕ್ರೆ ಅವರು ಬದುಕಿದ್ದಾಗ ಒಂದು ಘೋಷಣೆ ಮಾಡಿದ್ರಂತೆ ಅವರು, ಲುಂಗಿ ಹಟಾವ್ ಪುಂಗಿ ಬಜಾವೋ ಅಂತ. ಈಗ ಮತ್ತೊಮ್ಮೆ ಅದೇ ಘೋಷಣೆ, ಲುಂಗಿ ಹಟಾವ್ ಪುಂಗಿ ಬಜಾವ್. ಲುಂಗಿ ಅಂದರೆ ತಮಿಳುನಾಡು, ತಮಿಳು ಜನರ ವಿರುದ್ಧ. ಶಿವಸೇನೆಯ ಸಾಮ್ನಾ ಪತ್ರಿಕೆಯಲ್ಲಿ ಅಣ್ಣಾಮಲೈ ಅವ್ರ ಬಗ್ಗೆ ಏನೇನೋ ಬರೆದು ಬಿಟ್ಟಿದ್ದಾರಂತೆ. ಅದಕ್ಕಷ್ಟು ಅಣ್ಣಾಮಲೈಯವರು ಬೇಜಾರು ಮಾಡಿಕೊಂಡು ಮಾತಾಡಿದ್ರು. ಇನ್ನೊಂದು ಕಡೆ ಈ ಕೆರೂರಿನಲ್ಲಿ ಕಾಲ್ತುಳಿತ ಪ್ರಕರಣ ನಡೆದಿತ್ತು. TMK ಪಕ್ಷದ ವಿಜಯ್ ಅವರ ರ್ಯಾಲಿಯಲ್ಲಿ 50,000 ಜನ ಸೇರಿ ಜೋರು ಕಾಲ್ತುಳಿತ ಆಗಿ 50 ಜನ ಸತ್ತು, ಒಂದು 500 ಜನ ಗಾಯಗೊಂಡೆಲ್ಲ ಆಗಿತ್ತು. ಕೋರ್ಟ್ ಸೂಚನೆಯ ಮೇರೆಗೆ ಪ್ರಕರಣವನ್ನು CBIಗೆ ಕೊಡಲಾಗಿತ್ತು. ಇವತ್ತು CBI ವಿಚಾರಣೆಗೆ ಬಂದಿದ್ದರು ವಿಜಯ್. ಅವರ ಡ್ರೈವರ್ಸು, ಹಲವರನ್ನು ಪ್ರಶ್ನೆ ಮಾಡಲಾಗಿದೆ. 7 ಗಂಟೆ ಯಾಕೆ ತಡವಾಗಿ ಬಂದ್ರಿ, ಬಂದ ನಂತರ ಜನ ನೋಡಿ ಪ್ರೋಗ್ರಾಮ್ ಶೆಡ್ಯೂಲ್ ಯಾಕೆ ಚೇಂಜ್ ಮಾಡಲಿಲ್ಲ ಇತ್ಯಾದಿ ಪ್ರಶ್ನೆಗಳನ್ನು CBIನವ್ರು ಕೇಳಿದಾರಂತೆ. ಕಾನೂನು ಎಲ್ಲರಿಗೂ ಒಂದೇ, ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ ಅಂತ AIADMKನವರು ಟ್ವೀಟ್ ಮಾಡಿದ್ದಾರೆ. ಅಸ್ಸಾಂ ಜೊತೆಗೆ ತಮಿಳುನಾಡಿನಲ್ಲೂ ಎಲೆಕ್ಷನ್. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ ಇಷ್ಟು ಕಡೆ ಎಲೆಕ್ಷನ್ ಇದೆ ಮಾರ್ಚ್, ಏಪ್ರಿಲ್, ಮೇನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.